ಇನ್ನು ಬಿಗ್ ಬಾಸ್ನಲ್ಲಿ ರೈತ ಮಹಿಳೆ ಇಲ್ಲ ಅಂತಲೇ ಹೇಳ್ಬೋದು, ಕುಸ್ತು ಬಿದ್ದುಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಹಾಗಾದರೆ ಏನಾಯಿತು ಇವರಿಗೆ, ಹೇಮಲತಾ ಅವರಿಗೆ ಏನಾಗಿದೆ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಬಿಗ್ ಬಾಸ್ನಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಇವರು ಅಂತಲೇ ಇವ್ರನ್ನ ಹೇಳ್ಬೋದು. ರೈತ ಮಹಿಳೆಯಾಗಿ ಬಂದದ್ದು ಚಾಮರಾಜನಗರದಿಂದ ಇವರು ಬಂದರು. ಸದ್ಯ ನಿನ್ನೆ ನಡೆದಂಥ ಟಾಸ್ಕ್ನ ವೇಳೆ ಮೊದಲಿಗೆ ಅವರು ಗ್ರೀನ್ ಬಟನನ್ನು ಪಡೆದು ಸ್ಟಾರನ್ನೇ ತೆಗೆದುಕೊಂಡರು. ಆದರೆ ನಿನ್ನೆ ನಡೆದಂಥ ವಾದ ವಿವಾದಗಳಲ್ಲಿ ಮತ್ತು ಅವರು ಕೊಟ್ಟಂಥ ಕಾರಣಗಳಿಂದಾಗಿ ಇನ್ನೂ 3 ಜನ ಆಯ್ಕೆ ಮಾಡಿದ್ರಲ್ಲಿ ಎಲಿಮಿನೇಷನ್ ಮಾಡುವಂಥ ಪ್ರಕ್ರಿಯೆಯಲ್ಲಿ ಅವರು ಸೋತೋದ್ರು ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಜಡ್ಜಸ್ಗಳು ಚುಚ್ಚಿ ಮಾತಾಡಿದ್ದರಿಂದ ಅಲ್ಲೇ ಕುಸ್ತು ಬಿದ್ದುಬಿಟ್ರು ಅಂತ ಹೇಳ್ಬೋದು. ಜಡ್ಜಸ್ಗಳು ನಿಮ್ಮನ್ನು ಆಯ್ಕೆ ಮಾಡೋ ತಪ್ಪು ಮಾಡ್ಬಿಟ್ಟು ಹಾಗೆ ಹೀಗೆ ಅಂತ ಅವರು ಕೂಡ ಮಾತನಾಡೋದು ಶುರು ಮಾಡಿದ್ರು. ಆಗ ಅವರಿಗೆ ಕಣ್ಣಲ್ಲಿ ತುಂಬಾ ನೀರು ಬಂತು. ನನಗೆ ಇಲ್ಲಿಷ್ಟೇ ಸಾಕು, ನನಗೆ ಇದರಿಂದ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ, ನಾನು ಮನೆ ಹೋಗ್ತೀನಿ, ದಯವಿಟ್ಟು ಬಿಟ್ಬಿಡಿ ಅಂತ ಹೇಳಿ ಹೇಮಲತಾ ಅವರು ಕೈ ಚೆಲ್ಲಿಬಿಟ್ರು. ಇನ್ನು ಈ ಥರ ಬಿಗ್ ಬಾಸ್ ಮನೆಯೊಳಗವರು ಎಷ್ಟು ಕಷ್ಟ ಆಗುತ್ತೆ, ಬಿಗ್ ಬಾಸ್ ಒಳಗೆ ಇನ್ನೂರು ಇದಕ್ಕೂ ಕಠಿಣವಾದ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತೆ. ಅವನ್ನೆಲ್ಲ ಹೇಗೆ ಎದುರಿಸೋಕ್ಕೆ ಸಾಧ್ಯ ಅವ್ರ ಕೈಲಿ ಅಂತ ಹೇಳಿ ಸಂಗೀತ ಅವರು ಒಂದೇ ಮಾತಲ್ಲಿ ಹೇಳಿ ನೇರವಾಗಿ ಹೇಮಲತಾ ಅವ್ರನ್ನ ಹೊರಹಾಕಲು ಪ್ರಯತ್ನ ಮಾಡ್ತಾರೆ. ಸದ್ಯ ಹೇಮಲತಾ ಅವರು ಹೊರಗೆ ಕೂಡ ಬರ್ತಾರೆ ಅಂತಲೇ ಹೇಳ್ಬೋದು. ನೀವೇನು